ಹೋಟೆಲ್ ಸ್ಟೈಲ್ನಲ್ಲಿ ಸೆಟ್ ದೋಸೆನ ಮನೇಲೇ ಮಾಡ್ಕೋಬೇಕು ಅಂತ ಅನ್ಕೋತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ರುತಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೋಟೆಲ್ ಸ್ಟೈಲ್ನಲ್ಲಿ ಮನೇಲೇ ಸೆಟ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ತೋರಿಸಿರೋ ಅಂಥ ಅಳತೆಯಲ್ಲೇ ಮಾಡಿಕೊಂಡ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ 1.5 ಲೋಟದಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಅರ್ಧ ಲೋಟದಷ್ಟು ಕುದಿಸಿದ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಕುಸ್ಲಕ್ಕಿ ಅಂತಲೂ ಕೂಡ ಕರೀತಾರೆ. ರೇಷನ್ ಅಕ್ಕಿ ಸ್ವಲ್ಪ ಧೂಳಿರುತ್ತೆ, ಅದರಿಂದ ಇದನ್ನು ಒಂದು 4 ಟೈಮ್ಸ್ ಆದ್ರೂ ತೊಳ್ಕೊಬೇಕು. ಅಕ್ಕಿ ತೊಳ್ಕೊಂಡಾದಮೇಲೆ ನಾನು ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ಹಾಕಿ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ನೆಕ್ಸ್ಟು ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಲೋಟ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಉದ್ದಿನಬೇಳೆನ ನಾನಿಲ್ಲಿ ಸಪ್ರೇಟ್ ನೆನೆಸ್ತಿದ್ದೀನಿ. ದೋಸೆ ಅಂದ ತಕ್ಷಣ ಎಲ್ಲರೂ ಒಟ್ಟಿಗೆ ಉದ್ದಿನಬೇಳೆ ಅಕ್ಕಿನ ನೆನೆಯೋಕ್ಕೆ ಹಾಕ್ತಾರೆ, ಒಟ್ಟಿಗೆ ಕೂಡ ರುಬ್ತಾರೆ. ಆದರೆ ಇದು ಸೆಟ್ ದೋಸೆಗೆ ನೆನೆಸ್ತಿರೋದ್ರಿಂದ ನಾನು ಸಪ್ರೇಟ್ ಹಾಕಿದ್ದೀನಿ. ಈಗ ನೆಕ್ಸ್ಟು ಅರ್ಧ ಲೋಟ ನಾವು ಉದ್ದಿನಬೇಳೆ ಎಷ್ಟು ತೊಗೊಂಡಿದ್ವಿ ಅದೇ ಕ್ವಾಂಟಿಟಿಲಿ ನಾನಿಲ್ಲಿ ಅವಲಕ್ಕಿ ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅವಲಕ್ಕಿಲೂ ಕೂಡ ಧೂಳಿರುತ್ತೆ, ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಬೇಕು. ನೆಕ್ಸ್ಟು ನಾನಿಲ್ಲಿ ಅವಲಕ್ಕಿ ಮತ್ತು ಉದ್ದಿನಬೇಳೆನ ಎಷ್ಟು ಕ್ವಾಂಟಿಟಿಲಿ ತೊಗೊಂಡಿದ್ದೆ ಅರ್ಧ ಲೋಟ ಅಷ್ಟೇ ಕಡಲೆಪುರಿನ ಕೂಡ ತೊಗೊಂಡಿದ್ದೀನಿ. ತುಂಬಾ ಮೇಯ್ನ್ ಇದು, ಇದರಿಂದನೇ ಸೆಟ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನಂತೂ ಮಿಸ್ ಮಾಡದೆ ಹಾಕಿ. ಇದನ್ನು ಕೂಡ ಸ್ವಲ್ಪ ತೊಳ್ಕೊಂಡು ನಾನು ನೀರಲ್ಲಿ ನೆನೆಸೋಕೆ ಹಾಕಿದ್ದೀನಿ. ಮಧ್ಯಾಹ್ನ 12 ಗಂಟೆ ಟೈಮಲ್ಲಿ ನಾನು ಅಕ್ಕಿನ ನೆನೆಸೋಕೆ ಹಾಕಿದ್ದೆ. ಈಗ ಸಂಜೆ 6 ಗಂಟೆ ಆಗಿದೆ. ಈಗ 6 ಅವರ್ಸ್ ಬಿಟ್ಟು ನಾನು ಇದನ್ನು ರುಬ್ಕೊಳ್ತಿದ್ದೀನಿ. ಅಕ್ಕಿ ಮತ್ತು ಮೆಂತ್ಯ ಒಟ್ಟಿಗೆ ಹಾಕಿದ್ನಲ್ಲ, ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೆಳ್ಳಗೆ ರುಬ್ಕೊಬೇಕು. ಹೇಗೆ ಅಂದರೆ ಈ ಜಾರಿಂದ ಬಿಟ್ಟರೆ ಪಾತ್ರೆಗೆ ಈ ರೀತಿ ಈಸಿಯಾಗಿ ಬೀಳಬೇಕು, ಆ ರೀತಿ ನೀವು ಇದನ್ನು ರುಬ್ಕೊಬೇಕು. ನೆಕ್ಸ್ಟ್ ಟೈಮು ನಾನು ಅಕ್ಕಿನ ರುಬ್ಕೊಳ್ಳುವಾಗ ಅವಲಕ್ಕಿ ಮತ್ತು ಕಡಲೆಪುರಿನ ನೆನೆಸಿದ್ನಲ್ಲ, ಅದನ್ನು ಅಕ್ಕಿ ಜೊತೆಗೇ ರುಬ್ಕೋತೀನಿ. ಯಾಕಂದರೆ ನುಣ್ಣಗೆ ರುಬ್ಬಬೇಕಾಗಿರೋದ್ರಿಂದ ಅಕ್ಕಿ ಜೊತೆ ರುಬ್ಬಿದ್ರೆ ನುಣ್ಣಗಾಗತ್ತೆ ಅಂತ. ಇದನ್ನು ಕೂಡ ಈ ರೀತಿ ತೆಳ್ಳಗೆ ನೀಟಾಗಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟು ಉಳಿದಿರೋ ಉದ್ದಿನಬೇಳೆನೂ ಕೂಡ ನಾನು ನುಣ್ಣಗೆ ರುಬ್ಕೊತೀನಿ. ಉದ್ದಿನಬೇಳೆನೂ ನುಣ್ಣಗೆ ರುಬ್ಕೊಂಡಾಗಿದೆ. ಈಗ ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಿದ್ದೀನಿ. ನಾನು 1 ಸ್ಪೂನ್ ಮೇಲೆ ಸ್ವಲ್ಪ 1/4 ಸ್ಪೂನ್ ಅಂತ ಹೇಳ್ಬೋದು, ಅಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉದ್ದಿನಬೇಳೆ ಆಡಿಸಿದ್ವಲ್ಲ ಅದು ಮತ್ತು ಅಕ್ಕಿ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ಮುಚ್ಚಿಟ್ಟಿದ್ದೀನಿ. ಓವರ್ ನೈಟು ಫರ್ಮೆಂಟೇಷನ್ ಆಗಿದೆ. ನಾನು ನಿಮಗೆ ತೋರಿಸ್ತಿದ್ದೀನಿ. ಇಡ್ಲಿಗೆ ಉಬ್ಬಿ ಬರೋ ರೀತಿ ಸೆಟ್ ದೋಸೆಗೆ ಉಬ್ಬುವಂಥ ಅವಶ್ಯಕತೆ ಇಲ್ಲ, ಇಷ್ಟಿದ್ರೆ ಸಾಕು. ಇದಕ್ಕೆ ನಾನು 1 ಸ್ಪೂನಷ್ಟು ಸಕ್ಕರೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಸೌಟಿನ ತೆಗೆದುಬಿಟ್ರೆ ಹೀಗೆ ಬರಬೇಕು. ಈ ರೀತಿ ಇಲ್ಲ ಅಂತಂದರೆ, ಸ್ವಲ್ಪ ಗಟ್ಟಿಯಾಗಿದೆ ಅಂತಂದರೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದೇ ರೀತಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಈಗ ತವಾನ ಕಾಯೋಕೆ ಇಟ್ಟಿದ್ದೀನಿ. ತವ ಕಾದಾದ್ಮೇಲೆ ನಾನು ಎಣ್ಣೆ ಹಾಕಿಲ್ಲ, ಸ್ವಲ್ಪ ನೀರನ್ನ ಚಿಮುಕಿಸಿ ಈಗ ನಾನಿಲ್ಲಿ ಸೆಟ್ ದೋಸೆನ ಹಾಕ್ತಿದ್ದೀನಿ. ದೋಸೆ ಹಾಕಾದ್ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ನೆಕ್ಸ್ಟು 1 ಸ್ಪೂನ್ ಎಣ್ಣೆನ ಹಾಕ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಹೇಗೆ ದೋಸೆದಲ್ಲಿ ತೂತ್ಗಳು ಬರ್ತಿದೆ ಅಂತ. ಈ ರೀತಿ ಬಂದ್ರೇ ಸೆಟ್ ದೋಸೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈಗ ನಾನು ಇದನ್ನು ಉಲ್ಟಾ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ. ಇದನ್ನು ಉಲ್ಟಾ ಮಾಡಿದ್ಮೇಲೆ ಇದನ್ನು ಜಾಸ್ತಿ ಟೈಮ್ ಏನು ಬೇಯಿಸೋವಂಥ ಅವಶ್ಯಕತೆ ಇಲ್ಲ. ಒಂದು 1/2 ಮಿನಿಟ್ಸು ಈಗ ಇದನ್ನು ಉಲ್ಟಾ ಇಟ್ಟರೆ ಸಾಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೆಟ್ ದೋಸೆ. ನಾನು ತೋರಿಸಿರೋಂಥ ಒಂದು ಅಳತೆಯಲ್ಲಿ ನೀವು ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಮತ್ತು ಕಡಲೆಪುರಿನ ಹಾಕ್ಕೊಂಡ್ರೆ ಸೇಮ್ ಇದೇ ರೀತಿ ದೋಸೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಸೇಮ್ ಅದೇ ರೀತಿ. ಈ ರೀತಿ ತೂತು ಬಂದ್ರೇ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಎಣ್ಣೆ ಹಾಕ್ಕೊಂಡು ಮತ್ತೆ ಉಲ್ಟಾ ಮಾಡಿ ಒಂದು ಅರ್ಧ ನಿಮಿಷ ಬೇಯಿಸ್ಕೊತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ.
ಈ ಸೆಟ್ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಅಂಥ ನಾನು ತರಕಾರಿ ಸಾಗುನ ಮಾಡಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೇನಾದರೂ ಈ ದೋಸೆ ರೆಸಿಪಿನ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.